ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಝರಿ ಎಕೋಸ್ಟೇ. ಡಿಸ್ಕವರ್ ಎನ್ ಅಥೆಂಟಿಕ್ ಅಡ್ವೆಂಚರ್. ಈ ತತ್ವಗಳನ್ನೆಲ್ಲ ಓದುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಭಾರತದಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ, ತತ್ವ ಇದು ಚಿಂತನೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ ಅಂತಂದರೆ, ಅವನು ಕಾಶ್ಮೀರದಲ್ಲಿ ಕೂತ್ಕೊಂಡು ಸಂಸ್ಕೃತ ಕಲ್ತ್ಕೊಳ್ತಾನೆ. ಓಕೆ, 2 ವರ್ಷ ಸಂಸ್ಕೃತ ಕಲ್ತ್ಕೊಂಡು ಭಾರತದ ಎಲ್ಲ ತತ್ವಶಾಸ್ತ್ರಗಳನ್ನು ಓದ್ಕೊಂಡ್ಬಿಡ್ತಾನೆ. ಓದ್ಕೊಂಡ್ಮೇಲೆ ಅವ್ನು ಹೇಳ್ದಂಗೆ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ, ನಾನು ತುಂಬ ಜಾಣರಿದ್ದೀರಿ ನಿಜ ನೀವೆಲ್ಲರೂ, ಬಟ್ ನಿಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ ನೀವು ಜಗತ್ತನ್ನು ತಿರುಗಾಡಲ್ಲ ನೀವು ಯಾರು. ಉತ್ತರಾಖಂಡ್ನಲ್ಲಿ ಯಾವುದೋ ಒಂದು ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಎಲ್ಲೋ ಬೆಟ್ಟದ ಮೇಲೆ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯೊಳಗೆ ಇದ್ವಿ ನಾವು. ಅವರು ಮನೇಲಿ ಉಳ್ಕೊಂಡಿದ್ದೆ ನಾನು. ಅವರೆಲ್ಲ ಅಡುಗೆ ಮಾಡಿ ಹಾಕಿದ್ಲು, ಆಮೇಲೆ ಹಾಕಿ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಖುಷಿ ಆಯ್ತು ನಮಗೆಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲಲ್ಲ ಆಕಿ 3 ದಿನ ನನ್ನ ಅಂತ ಅಂದ್ಕೊಂಡು, ನಿಂಗೆ ಏನು ಕೊಡಲಿ ನಾನು ಅಂತ ಕೇಳ್ದೆ ನಾನು. ಏನನ್ನ ಕೊಡ್ತೀನಿ, ನಿಂಗೆ ಏನು ಬೇಕು ಹೇಳು ಅಂತ ಕೇಳ್ದೆ ನಾನು ಹಣ ಕೇಳ್ತಾಳೇನೋ ಅಂತ ಅಂದ್ಕೊಂಡ್ರೆ ಆಕಿ ಏನು ಕೇಳಿದ್ಲು ಗೊತ್ತಾ ನನಗೆ, ನೀವು ಹತ್ರ ತಲೆನೋವಿನ ಗುಳಿಗೆಗಳಿಟ್ರೆ ಕೊಡಿ, ನನಗೆ ಸಿಗಲ್ಲ, ನನಗೆ ಯಾವಾಗಲೂ ತಲೆನೋವು ಬರುತ್ತೆ. ಪ್ರವಾಸ ಮಾಡಿದ ನಂತರನೇ ನಿಮಗೊಂಥರ ಏನೋ ಒಂದು ಅಹಂಕಾರ ಅಂತ ಏನಿರುತ್ತೋ ಅದು ಕಡಿಮೆ ಆಗುತ್ತೆ. ಬೇರೆ ಬೇರೆ ಸಂಗತಿಗಳು ನೋಡಿದಾಗ ಬದುಕಿನ ಒಂದು ಎಷ್ಟು ಪವಿತ್ರವಾದದ್ದು ಬದುಕು, ಹೇಗೆ ಜನ ಇದು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸೆಂಟ್ರಲ್ ಏಷ್ಯಾವನ್ನು ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಈ ವರ್ಷದ ಒಂದು ಪ್ಲ್ಯಾನಲ್ಲಿದೆ ಅದು. ಮತ್ತು ಪ್ರವಾಸಿಗನಾಗಿ ನೀವು ಹೋಗಿರುವಂಥ ದೇಶಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಮನಸ್ಥಿತಿನ ಬದಲಾಯಿಸಿರೋದು, ನಿಮ್ಮನ್ನು ಪ್ರಭಾವಿತಗೊಳಿಸಿರೋ ದೇಶ, ಜನ, ಓಕೆ, ಸಂಗತಿಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಹೇಳ್ಬೋದು ಅನಿಸುತ್ತೆ. ಸೊ ಸಾಕಷ್ಟು ದೇಶ ನನಗೆ ಇವಾಗ ನನ್ನ ಬ್ರಿಟನ್ನಲ್ಲಿ ತುಂಬ ವರ್ಷ ಇದ್ದವನು. ನಾನು ಬ್ರಿಟನ್ನಲ್ಲಿ ಬಹಳ ವರ್ಷ ಬದುಕಿದ್ದೆ. ನಮಗೆ ಇಲ್ಲಿ ಹೆಂಗೆ ನಮ್ಮ ಬಾಲ್ಯದಿಂದ ಏನು ಮಾಡಿಬಿಟ್ಟಿದ್ರು ಅಂದರೆ, ನಮಗೆಲ್ಲ ಅಲ್ಲಿ ಒಂದು ಭಾರತ ಕುಟುಂಬ ವ್ಯವಸ್ಥೆಯನ್ನು ತುಂಬ ಗೌರವಿಸುತ್ತೆ. ಅಲ್ಲಿ ಹೆಂಗೆ ಅಂಥದ್ದು ಇಲ್ಲವೇ ಇಲ್ಲ, ಅಲ್ಲಿ ಹೇಗೆ ಬೇಕಾದರೂ ಸ್ವೇಚ್ಛೆಯಿಂದ ಬದುಕ್ತಾರೆ ಅನ್ನೋ ಥರದಲ್ಲಿ ನಮಗೆ ತಲೆಯಲ್ಲಿ ತುಂಬಿಟ್ಟಿರ್ತಾರಲ್ಲ ಇಲ್ಲೆಲ್ಲ ಭಾರತದಲ್ಲಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಅದಲ್ಲ ಅಂತ ಗೊತ್ತಾಯ್ತು ನನಗೆ. ಅಲ್ಲಿ ಕೂಡ ಅಷ್ಟೇ ಕಮಿಟೆಡ್ ರಿಲೇಷನ್ಶಿಪ್ಸ್ ಇದೆ, ಅಷ್ಟೇ ಪ್ರೀತಿಯಿಂದ ಮಕ್ಕಳುಗಳನ್ನ ಬೆಳೆಸ್ತಾರೆ, ಅಷ್ಟೇ ಒಂದು ಅಪ್ಪ ಅಮ್ಮನ ಕೂಡ ಅವ್ರ ರೀತಿ ಬೇರೆ. 14 ವರ್ಷದ ನಂತರ ಹೊರಗೆ ಹೋಗ್ತಾರೆ ಅವರು ಮಕ್ಕಳು, ಹೊರಗೆ ಹೋಗಿ ಆಮೇಲೆ ಯಾವಾಗ ಮೀಟ್ ಮಾಡೋದು ಅಂತ ಇರ್ತದೆ, ಅವ್ರ ರೀತಿ ನೀತಿಗಳು ಬೇರೆ ಇದೆ. ಬಟ್ ಅಲ್ಲಿನೂ ಕುಟುಂಬ ವ್ಯವಸ್ಥೆ ನಮ್ಮಷ್ಟೇ ಸೊಗಸಾಗಿದೆ, ಅವರ ಕ್ರಮಗಳು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಯಿತು ಆ್ಯಕ್ಚುಲಿ. ಅಂದರೆ ಇಲ್ಲಿ ಏನಂದರೆ, ಕೆಲವೊಮ್ಮೆ ಇಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ನಮಗೆ ಭಾರತದಲ್ಲಿ ನೀವು ಹೊರಗೆ ಹೋಗದೇ ಇದ್ದರೆ ನೀವೇ ಶ್ರೇಷ್ಠ ಅಂತ ತಲೆಯಲ್ಲಿ ತುಂಬಿಡ್ತಾರೆ. ಅದಲ್ಲ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಇಲ್ಲ ಎರಡೂ ನನ್ನಲ್ಲೂ ಶಕ್ತಿ ಇದೆ, ಶಕ್ತಿ ಇಲ್ಲ ಅಂತಲ್ಲ, ಭಾರತೀಯನಾಗಿ ನಾನು ಗರ್ವ ಪಡುವಂಥ ಎಷ್ಟೋ ಸಂಗತಿಗಳಿವೆ, ಆದರೆ ಅಲ್ಲಿನೂ ಅಷ್ಟೇ ಚಂದದ ಸಂಗತಿಗಳಿವೆ ಅಂತ ಅದು ನೀವು ಕಲ್ತ್ಕೊಳ್ತೀರ ಹೊರಗೆ ಹೋದಾಗ. ಇಲ್ದಿದ್ರೆ ಏನಾಗುತ್ತೆ, ಮನಸ್ಸು ಭಾರಿ ಒಂದು ಕ್ಷುಲ್ಲಕವಾಗಿ ಯೋಚನೆ ಮಾಡುತ್ತೆ ಬೇರೆ ಜಗತ್ತಿನ ಬಗ್ಗೆ. ಇನ್ಫ್ಯಾಕ್ಟ್ ಇವನು ಹೇಳ್ತಾನೆ, ಯಾರು ಅಂದರೆ ಈ ಪರ್ಷಿಯನ್ ಪ್ರವಾಸಿ ಒಬ್ಬ ಬರ್ತಾನೆ 10ನೇ ಶತಮಾನದಲ್ಲಿ 11ನೇ ಶತಮಾನದಲ್ಲಿ, ಐ ಫರ್ಗಾಟನ್ ಹಿಸ್ ನೇಮ್, ಪರ್ಷಿಯಾದಿಂದ ಬಂದವನು. ಗೌರಿ ಮಹಮ್ಮದ್ ಜೊತೆಯಲ್ಲಿ ಬರ್ತಾನೆ ಭಾರತದಲ್ಲೇ ಉಳ್ಕೊಳ್ತಾನೆ ಅವನು ಏನು ಮಾಡ್ತಾನೆ, ಅವನು ಈ ತತ್ವಗಳನ್ನೆಲ್ಲ ಓದುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಭಾರತದಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ, ತತ್ವ ಇದು ಚಿಂತನೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ ಅಂತಂದರೆ, ಅವನು ಕಾಶ್ಮೀರದಲ್ಲಿ ಕೂತ್ಕೊಂಡು ಸಂಸ್ಕೃತ ಕಲ್ತ್ಕೊಳ್ತಾನೆ. ಓಕೆ, 2 ವರ್ಷ ಸಂಸ್ಕೃತ ಕಲ್ತ್ಕೊಂಡು ಭಾರತದ ಎಲ್ಲ ತತ್ವಶಾಸ್ತ್ರಗಳನ್ನು ಓದ್ಕೊಂಡ್ಬಿಡ್ತಾನೆ. ಓದ್ಕೊಂಡ್ಮೇಲೆ ಅವ್ನು ಹೇಳ್ದಂಗೆ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ, ನಾನು ತುಂಬ ಜಾಣರಿದ್ದೀರಿ ನಿಜ ನೀವೆಲ್ಲರೂ, ಬಟ್ ನಿಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ ನೀವು ಜಗತ್ತನ್ನು ತಿರುಗಾಡಲ್ಲ ನೀವು ಯಾರು. ಯಾಕೆಂದರೆ ಭಾರತದಲ್ಲಿ ಬ್ಯಾನ್, ಎಲ್ಲಿಗೂ ಹೋಗಬಾರ್ದು, ಸಮುದ್ರನೇ ದಾಟಬಾರ್ದು ಅನ್ನೋದು, ಹೊರಗೆ ಹೋಗ್ತಿರ್ಲಿಲ್ಲ ಇವರೆಲ್ಲ. ಜಗತ್ತನ್ನು ನೀವು ನೋಡದೇ ಇರೋದ್ರಿಂದ ನಿಮಗೆ ಬೇರೆ ಭಾಗದವರು ನೀವು ಕೀಳಾಗಿ ಕಾಣ್ತೀರ ಅವ್ರನ್ನ. ಮ್ಲೇಚ್ಛರು ಅಂತ ಕರಿತಿದ್ವಲ್ಲ ನಾವು, ನೀವು ಮ್ಲೇಚ್ಛರು ಅಂತ ಹಂಗಿಲ್ಲ, ಅಲ್ಲಿನೂ ಅಷ್ಟೇ ಜಾಣರಿದ್ದಾರೆ ಬೇರೆ ಜಗತ್ತಿನಲ್ಲೂ, ಅವರು ಮಹಾತ್ಮರಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಿಲ್ಲ, ಯಾಕೆಂದರೆ ನೀವು ಹೊರ ಜಗತ್ತನ್ನು ನೋಡ್ತಿಲ್ಲ ಅಂತ ಹೇಳ್ತಾನೆ. ಸೊ ಪ್ರವಾಸ
ಅತ್ಯಂತ ಮುಖ್ಯವಾದದ್ದು ನಮಗೆಲ್ಲರಿಗೂ. ಆ ಪ್ರವಾಸ ಮಾಡಿದ ನಂತರನೇ ನಿಮಗೊಂಥರ ಏನೋ ಒಂದು ಅಹಂಕಾರ ಅಂತ ಏನಿರುತ್ತೋ ಅದು ಕಡಿಮೆ ಆಗುತ್ತೆ. ಬೇರೆ ಬೇರೆ ಸಂಗತಿಗಳು ನೋಡಿದಾಗ ಬದುಕಿನ ಒಂದು ಎಷ್ಟು ಪವಿತ್ರವಾದದ್ದು ಬದುಕು, ಹೇಗೆ ಜನ ಇದು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಬಾವಿ ಕಪ್ಪಿ ಆಗಬಾರ್ದು ಯಾವತ್ತು. ನಮ್ಮ ದೃಷ್ಟಿಕೋನ ವಿಶಾಲ ಆಗುತ್ತೆ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಂಗೆ ಆ್ಯಕ್ಚುಲಿ ಇವಾಗ ಸದ್ಯಕ್ಕಂತೂ ಒಂದಿನ ಲಂಡನ್ ಟ್ರಿಪ್ ಬಂದಿದೆ, ಹೋಗಿ ಬಂದುಬಿಡ್ತೀನಿ, ಅದು ಪುಸ್ತಕದ ಸಲುವಾಗಿ. ಬಟ್ ನನಗೆ ಖುಷಿಗಾಗಿ ಹೋಗೋದಕ್ಕಾಗಿ ಅಂತ ನಾನು ಈ ಉಜ್ಬೇಕಿಸ್ತಾನು, ಕಜಕಿಸ್ತಾನು, ಆ ಮಧ್ಯ ಏಷ್ಯಾ ಏನಿದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗ್ತೀನಿ ಮುಂದಿನ ವರ್ಷ ಮೋಸ್ಟ್ಲಿ ಹೋಗ್ತೀನಿ. ರೇಷ್ಮೆ ಬಟ್ಟೆನಲ್ಲಿ ಬಂದಿದೆಯಲ್ಲ ಅದೆಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಇವಾಗ. ಯಾಕೆಂದರೆ ನಾವು ಬರೀ ಈ ಗ್ಲಾಮರಸ್ ದೇಶಗಳನ್ನು ನೋಡೋದು ಹೆಚ್ಚು. ಅಂದರೆ ಯುರೋಪಿಯನ್ ಕಂಟ್ರೀಸ್ಗೆ ಹೋಗೋದು, ಅಮೇರಿಕಕ್ಕೆ ಹೋಗೋದು, ಸಿಂಗಾಪುರಕ್ಕೆ ಹೋಗೋದು, ಇವೆಲ್ಲ ಗ್ಲಾಮರಸ್ ಕಂಟ್ರಿಗಳು. ಆಸ್ಟ್ರೇಲಿಯಾ ಇವೆಲ್ಲ ಅಲ್ಲೆಲ್ಲ ಒಂದೇ ಥರ ಇರ್ತಾವೆ, ಏನು ವ್ಯತ್ಯಾಸ ಕಾಣಲ್ಲ ನಮಗೆ ಆ್ಯಕ್ಚುಲಿ, ಅವೆಲ್ಲ ಒಂದೇ ಥರ ಕಾಣೋದು ನನಗೆ. ಬಟ್ ಇಫ್ ಯು ಗೋ ಟು ಸಮಥಿಂಗ್ ಲೈಕ್ ಎ ಸೆಂಟ್ರಲ್ ಏಷ್ಯಾ ಇದೆಯಲ್ಲ, ಸೆಂಟ್ರಲ್ ಏಷ್ಯಾ ಮತ್ತು ಭಾರತ ಯಾವತ್ತೂ ಒಂದಕ್ಕೊಂದು ತುಂಬ ಹೊಂದಾಣಿಕೆಯಿಂದಿದ್ದಂಥ ದೇಶಗಳು. ಸೆಂಟ್ರಲ್ ಏಷ್ಯಾ ಎಸ್ಪೆಷಲಿ ಸಚ್ ಎ ನಾಲೆಜಬಲ್ ಕಂಟ್ರಿ ಆಗಿತ್ತು ಅಂತ ಕಾಲದಲ್ಲೆಲ್ಲ. ಅದು ನೋಡೋಕ್ಕೆ ಕೂಡ ಬಹಳ ಚೆಂದ, ಎಲ್ಲರೂ ಹೊಗಳಿದಂಥ ದೇಶಗಳು ಅವೆಲ್ಲವು. ಸೊ ಆ ಸೆಂಟ್ರಲ್ ಏಷ್ಯಾವನ್ನು ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಈ ವರ್ಷದ ಒಂದು ಪ್ಲ್ಯಾನಲ್ಲಿದೆ ಅದು. ಸೊ ನೀವು ಬಂದ ಮೇಲೆ ಬರೀತೀರಾ ಈ ಥರ ವಿಚಾರಗಳನ್ನ? ನನಗೆ ಪ್ರವಾಸ ಕಥನದಲ್ಲಿ ಆಸಕ್ತಿ ಕಡಿಮೆ ಇದೆ. ನಂಗೆ ಏನಾಗುತ್ತೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳ್ತೀನಿ. ನಾನು ಕತೆಗಾರ ಆದ್ರಿಂದ ಪ್ರವಾಸ ಕಥನ ಅಂತ ಶುರು ಮಾಡಿದ್ರು ಸುಳ್ಳು ಹೇಳಕ್ಕೆ ಶುರು ಮಾಡ್ತೀನಿ ನಾನು. ಅಂದರೆ ಕಲ್ಪನೆಗಳು ಬಂದ್ಬಿಡುತ್ತೆ ನನಗೆ, ಏನು ಆಗಿಲ್ಲದೆಲ್ಲ ಆಗಿದೆ ಅಂತ ಊಹಿಸ್ಕೊಳ್ತೀನಿ ನಾನು. ಸೊ ಇಟ್ಸ್ ವೆರಿ ಡೇಂಜರಸ್. ನೀವು ಆನೆಸ್ಟ್ ಆಗಿರಬೇಕು. ಪ್ರವಾಸ ಕಥನ ಬರೆದಾಗ ಕಲ್ಪನೆ ಸೇರಿಸ್ಬಾರ್ದು ಅದರೊಳಗೆಲ್ಲ. ನಂಗೆ ಕಲ್ಪನೆ ಸೇರಿಸದೆ ಏನು ಬರೆಯೋಕ್ಕೂ ಬರಲ್ಲ ನನಗೆ. ಹಾಗೆ ಇದ್ದಿದ್ದಂಗೆ ಬರೆಯೋಕ್ಕೆ ಬರೋದೇ ಇಲ್ಲ ನನಗೆ. ಆದ್ದರಿಂದ ಅದು ಬೇಡ ಆ ಪ್ರಕಾರಕ್ಕೆ ನಾನು ಕೈ ಹಾಕಲ್ಲ ಅಂತ ನಿರ್ಧರಿಸಿದೆ. ಬಟ್ ಕಾದಂಬರಿಯಲ್ಲಿ, ಕಥೆಗಳಲ್ಲಿ ಬಂದೇ ಬರುತ್ತೆ ಇವೆಲ್ಲ. ಪ್ರವಾಸದ ಅನುಭವಗಳು ಸಾಕಷ್ಟು ಬರ್ತಾ ಹೋಗುತ್ತೆ ನನಗೆ ಅಲ್ಲಲ್ಲಿ. ಸೊ ಅದನ್ನು ಬಳಸ್ಕೊಂಡೇ ಇದ್ದೀನಿ ನಾನು. ಇನ್ಫ್ಯಾಕ್ಟ್ ನಾನು ಇದರೊಳಗೆ ನಾನು ಹಿಮಾಲಯದ ಅರಣ್ಯ, ಅಂದರೆ ಹಿಂದೂಕುಷ್ ಪರ್ವತದ ಅರಣ್ಯಗಳು ಆ್ಯಕ್ಚುಲಿ ನಾನು ರೇಷ್ಮೆ ಬಟ್ಟೆಯಲ್ಲೆಲ್ಲ ತಂದಿರೋದು. ಬಟ್ ಹಿಂದೂಕುಷ್ ಪರ್ವತದ್ದು ನಾನು ಹೋಗಿಲ್ಲ, ನಾನು ಹೋಗಿರೋದು ಹಿಮಾಲಯ ಪರ್ವತಗಳಿಗೆ. ಎರಡಕ್ಕಷ್ಟು ವ್ಯತ್ಯಾಸ ಇಲ್ಲ ಆ್ಯಕ್ಚುಲಿ. ಇದನ್ನು ಏನಿದೆಯೋ ಅದನ್ನು ಅಲ್ಲಿ ಹಾಕಿ ನಾನು ಬರೆದೆ. ನಾನು ಐ ವಾಸ್ ಏಬಲ್ ಟು ರೈಟ್ ಅಲ್ಲಿಯ ಒಂದು ಕುರಿ ಕಾಯುವ ಜನಾಂಗಗಳಲ್ಲೆಲ್ಲ ಆ್ಯಕ್ಚುಲಿ. ಸೊ ಹಿಮಾಲಯದಲ್ಲಿ ಕುರುಬ್ರೇ ಮುಖ್ಯ. ಹಿಮಾಲಯದ ಒಂದು ಮುಖ್ಯ ಇದು ಅಂದರೆ ಕುರಿ ಸಾಕಾಣಿಕೆ. ಅದಕ್ಕಾಗಿ ನಮಗೆ ಅಷ್ಟೊಂದು ಉಲ್ಲನ್ ಎಲ್ಲ ಕಾಶ್ಮೀರ್ ಉಲ್ಲನ್ ಅಂತೆಲ್ಲ ಹೇಳೋದು ಆ ಕಾರಣಕ್ಕಾಗಿ. ಕುರುಬರಿಂದಾಗಿಯೇ ಅದು ಭಾಳ ಮುಖ್ಯ ಆದೇಶ. ಉಲ್ಲನ್ ಸಿಗುತ್ತೆ ಕಾಶ್ಮೀರದಲ್ಲಿ ಏನು ಅಂಥದ್ದೆಲ್ಲ. ಅವ್ರದ್ದೆಲ್ಲ ಜೀವನ ಕ್ರಮಗಳು ಭಾರಿ ವಿಭಿನ್ನವಾಗಿರುತ್ತೆ. ಸೊ ಅದನ್ನೆಲ್ಲ ಅಧ್ಯಯನ ಮಾಡಿದ್ದೆ ನಾನು, ಅದರಿಂದ ಅನುಕೂಲ ಆಯಿತು. ಬಟ್ ಏನೇನೋ ಚಿಕ್ಕ ಪುಟ್ಟ ಅನುಭವಗಳಾಗುತ್ತೆ. ಅಂದರೆ ಉದಾಹರಣೆ ಹೇಳಬೇಕಂದ್ರೆ ನಿಮಗೆ ನಾನು ಇದಕ್ಕೆ ಹೋಗಿದ್ದೆ ಅನಿಸುತ್ತೆ. ಇಟ್ ವಾಸ್ ಮೋರ್ ಅನ್ ಉತ್ತರಾಖಂಡ್ನಲ್ಲಿ ಯಾವುದೋ ಒಂದು ಟ್ರಕ್ಕಿಂಗ್ ಹೋದಾಗ ಅಲ್ಲಿ ಎಲ್ಲೋ ಬೆಟ್ಟದ ಮೇಲೆ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯೊಳಗೆ ಇದ್ವಿ ನಾವು. ಅಲ್ಲಿಂದ ಟ್ರಕ್ಕಿಂಗ್ ಶುರುವಾಗ್ತಿತ್ತು ನಮ್ಮದು. ಅಲ್ಲಿ ಏನು ಗೊತ್ತಪ್ಪ, ಅವ್ರಿಗೆ ಈ ಒಂದು ನಾರ್ಮಲ್ ಜಗತ್ತೇನಿದೆ ಅದಕ್ಕೆ ಕನೆಕ್ಟಿವಿಟಿನೇ ಇಲ್ಲ ಅವ್ರಿಗೆ ಯಾರಿಗೂ, ಏನೇನೇನೂ ಇಲ್ಲ. ಆ ಕಡೆ ಹೋಗ್ಬೇಕಂದ್ರೆ ತುಂಬ ದೂರ ಹೋಗಬೇಕು ಎಲ್ಲ ಅವರು. ಸೊ ಅವ್ರು ಹೋದಾಗ ನಮಗೊಬ್ಬರು ಮನೇಲಿ ಉಳ್ಕೊಂಡಿದ್ದೆ ನಾನು. ಅವರೆಲ್ಲ ಅಡುಗೆ ಮಾಡಿ ಹಾಕಿದ್ಲು, ಹಾಕಿ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಖುಷಿ ಆಯ್ತು ನಮಗೆಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲಲ್ಲ ಆಕಿ 3 ದಿನ ನನ್ನ ಅಂತ ಅಂದ್ಕೊಂಡು, ನಿಂಗೆ ಏನು ಕೊಡಲಿ ನಾನು ಅಂತ ಕೇಳ್ದೆ ನಾನು. ಏನನ್ನ ಕೊಡ್ತೀನಿ, ನಿಂಗೆ ಏನು ಬೇಕು ಹೇಳು ಅಂತ ಕೇಳ್ದೆ ನಾನು ಹಣ ಕೇಳ್ತಾಳೇನೋ ಅಂತ ಅಂದ್ಕೊಂಡ್ರೆ ಆಕೆ ಏನು ಕೇಳಿದ್ಲು ಗೊತ್ತಾ ನನಗೆ, ನೀವು ಹತ್ರ ತಲೆನೋವಿನ ಗುಳಿಗೆಗಳಿದ್ರೆ ಕೊಡಿ, ನನಗೆ ಸಿಗಲ್ಲ, ನನಗೆ ಯಾವಾಗಲೂ ತಲೆನೋವು ಬರುತ್ತೆ. ಸೊ ನಂಗೆ ತಲೆನೋವಿನ ಗುಳಿಗೆಗಳಿದ್ರೆ ನೀವು ತಂದಿರ್ತೀರಲ್ಲ ನೀವೆಲ್ಲ, ಅವೆಲ್ಲ ಎಷ್ಟೊಂದು ಇಟ್ಕೊಂಡಿರ್ತೀವಿ ನಾವು. ಮೆಡಿಕಲ್ ಕಿಟ್ನಲ್ಲಿ ಇದ್ದೇ ಇರುತ್ತೆ ತಲೆನೋವಿನ ಗುಳಿಗೆ, ಪೇಯ್ನ್ ಕಿಲ್ಲರ್ಸ್ ಇದ್ದೇ. ಕೊಟ್ಟು ಬಂದು ಹೇಳಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳಮ್ಮ, ನೀನು ಯಾಕೆ ಇದು ಮಾಡ್ತಿದ್ಯಾ, ಅಷ್ಟು ತಲೆನೋವು ಯಾಕೆ ಅನ್ಭವಿಸ್ತೀಯಾ ಅಂತ ಹೇಳಿದೆ. ಬಟ್ ಅವಳು ಕೇಳಿದ್ಲಲ್ಲ, ಆಕೆ ಆಗಲೇ 60 ವರ್ಷದ ಆಕೆ ಪಾಪ. ಸೊ ಆಕೆ ನಂಗೆ ತಲೆನೋವಿನ ಮಾತ್ರೆಯನ್ನು ಕೊಡು ಅಂತ ಕೇಳಿದ್ಲು, ಏನು ಬೇಕು ಅಂತ ನಾನು ಕೇಳಿದರೆ. ವಿಚ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಆ ಗುಡ್ಡಗಾಡಿನಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅಂತಂದರೆ, ಆ ಗುಡ್ಡಗಾಡಿಗೆ ಯಾಕಿದ್ದಾರೆ ಅಲ್ಲಿ ಜನ ಅಂತೂ ಕೇಳಿದೆ ನಾನು. ಅವರು ಒಂದು ಸಲ ಈ ಅಕ್ಬರ್ಗೋ ಅಥವಾ ಇವನ್ಗೋ ಅಲ್ಲ ಔರಂಗಜೇಬ್ಗೆ ಅನ್ಸುತ್ತೆ ವಿರುದ್ಧ ಮಾತಾಡ್ಬಿಡ್ತಾರೆ ಅವರು.
ಅವನು ನಿಮ್ಮನ್ನು ಸಾಯಿಸ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾನೆ. ಇಡೀ ಆ ಜನಾಂಗ ಆ ರಕ್ಷಣೆಗಾಗಿ ಎಲ್ಲನ್ನ ಇದ್ರೆ ಸಾಯಿಸ್ಬಿಡ್ತಾರಂತ ಆ ಗುಡ್ಡ ಕಾಡಿಗೆ ಹೋಗಿ ಜೀವನ ಮಾಡ್ಕೊಂಡಿದ್ದಾರೆ. ಆವಾಗ್ಲಿಂದ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲೇ ಒಂದು ಸಣ್ಣ ಊರುಗಳು, ಅಲ್ಲೇ ಹಳ್ಳಿಗಳು ಮಾಡ್ಕೊಂಡಿದ್ದಾರೆ. ಸೊ ಏನೋ ಬೆಳ್ಕೊಂಡು ಏನೋ ತಿನ್ಕೊಂಡು ಇದು ಮಾಡ್ತಾರೆ. ಒಂದು ಇದು ಇಲ್ಲ, ಸ್ಕೂಲ್ ಒಂದು ಸಣ್ಣ ಸ್ಕೂಲ್ ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಅವನ್ನೆಲ್ಲ ನೋಡಿದಾಗ ಜಗತ್ತು ಹಿಂಗೆಲ್ಲ ಇದೆಯಪ್ಪ, ಏನೆಲ್ಲ ಇದೆ, ಇಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಗೊತ್ತಾಗತ್ತೆ ನನಗೆ. ಎಷ್ಟು ಅದ್ಭುತವಾದ ಹೃದಯ ಸ್ಪರ್ಶಿಯಾದಂಥ ಅನುಭವಗಳು. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇನ್ನೊಂದು ಟ್ರಾವೆಲ್ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಅದ್ಭುತವಾದ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ ಸುಂದರ್ ಸರ್. ಹಾಗೆ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಸಂಚಾರಿ ಕಾರ್ಯಕ್ರಮದಲ್ಲಿ ಖ್ಯಾತ ಲೇಖಕ, ಕಥೆಗಾರ ವಸುಧೇಂದ್ರ ಅವರೊಂದಿಗೆ ಮಾತುಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಟ್ರಾವೆಲ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ನೋಡ್ತಾ ಇರಿ ಗೌರಿಶಂಕರ್ ಸ್ಟುಡಿಯೋ ಮತ್ತು ಹೋಗ್ತಾ ಇರಿ ಸಂಚಾರ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಝರಿ ಎಕೋಸ್ಟೇ. Discover an authentic adventure.